ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಗ್ರಿ ಹಾಸ್ಟೆಲ್ ಅಪ್ಲಿಕೇಶನ್ ಯಾವ ರೀತಿಯೂ ತಪ್ಪಿಲ್ಲದೆ ನಿಮ್ಮ ಫೋನ್ ಅಥವಾ ನಿಮ್ಮ ಸಿಸ್ಟಮ್, ಲ್ಯಾಪ್ಟಾಪ್, ಎನಿ ಅದರ್ಸ್ನಲ್ಲಿ ಯಾವ ರೀತಿ ನೀವೇ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ಹಂತವಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ನಿಮಗೆ ಇದರಲ್ಲಿ ಯಾವುದೇ ಮಿಸ್ಟೇಕ್ ಆಗಿರಲ್ಲ. ಸೊ ನಾವು ಡಿಗ್ರಿ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕಂತ ಅಂದರೆ ನಮ್ಮ ಹತ್ರ SSP ID ಮತ್ತು ಪಾಸ್ವರ್ಡ್ ಇರಬೇಕು. ಸೊ SSP ID ಮತ್ತು ಪಾಸ್ವರ್ಡಿಂದ ನಾವು ಹಾಸ್ಟೆಲ್ ಅಪ್ಲಿಕೇಶನ್ ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕೋದಿರುತ್ತೆ. ಸೊ ಎಷ್ಟೋ ಜನಕ್ಕೆ SSP ID ಮತ್ತು ಪಾಸ್ವರ್ಡ್ನ ಯಾವ ರೀತಿ ಲಾಗಿನ್ ಆಗಬೇಕು ಅನ್ನೋದು ಗೊತ್ತಿರಲ್ಲ. ಸೊ ನಾನು ಫಸ್ಟಿಂದ ಹಾಸ್ಟೆಲ್ ಅರ್ಜಿ ಲಾಸ್ಟ್ವರೆಗೂ ಯಾವ ರೀತಿ ಹಾಕಬೇಕು ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಹತ್ರ ಆಲ್ರೆಡಿ ಏನಾದ್ರು SSP ID ಮತ್ತು ಪಾಸ್ವರ್ಡ್ ಇದ್ದರೆ ನೀವು ವಿಡಿಯೋನ ಬೇಕಿದ್ರೆ ಸ್ಕಿಪ್ ಮಾಡಿ ಡೈರೆಕ್ಟ್ ಹಾಸ್ಟೆಲ್ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ನೋಡ್ಕೊಳ್ಬೋದು. ಇಲ್ಲಾಂದರೆ ಫಸ್ಟಿಂದ ನೋಡ್ಬೇಕನ್ನೋರು ಸೊ SSP IDನ ಯಾವ ರೀತಿ, ಪಾಸ್ವರ್ಡ್ನ ಯಾವ ರೀತಿ ಸೆಟ್ ಮಾಡಿ ಲಾಗಿನ್ ಆಗಬೇಕನ್ನೋರು ಸೊ ಫಸ್ಟಿಂದನೂ ವಿಡಿಯೋನ ನೋಡಿ. ಮತ್ತು ಹೊಸಬ್ರು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು, ಪ್ರೈವೇಟ್ ಜಾಬ್ ಅಪ್ಡೇಟು, ಸ್ಕಾಲರ್ಶಿಪ್ ಅಪ್ಡೇಟು, ಹಾಸ್ಟೆಲ್ ಅಪ್ಲಿಕೇಶನ್, ಕಾಲೇಜ್ ಅಡ್ಮಿಷನ್ ಎಲ್ಲ ರೀತಿ ಅಪ್ಲಿಕೇಶನ್ ಹೇಳೋದಲ್ಲದೆ ಮತ್ತು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಎಲ್ಲನೂ ರೀತಿ ಅಪ್ಡೇಟ್ ಮಾಡ್ತೀರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ಜಾಯ್ನ್ ಆಗಿ. ಇನ್ನೊಂದೇನಂತ ಅಂದರೆ ಎಷ್ಟೋ ಜನಕ್ಕೆ ನೀವು ಇದು SSP IDಗೆ ಲಿಂಕ್ ಇರೋ ಫೋನ್ ನಂಬರ್ ಇರಲ್ಲ. ಸೊ ಫಾರ್ಗೆಟ್ ಕೋಡ್ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಅಂಥವ್ರು OBC ಆಫೀಸ್ಗೆ ಹೋಗಿ ಫೋನ್ ನಂಬರ್ನ ಲಿಂಕ್ ಮಾಡಿ ನೀವು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಬೋದು. ಇಲ್ಲ ಅಂತ ಅಂದರೆ ಅಲ್ಲಿ ಫ್ರೀ ಆಫ್ ಕಾಸ್ಟ್ನಲ್ಲಿ ಮಾಡ್ತಾರೆ. ಇಲ್ಲ ನನಗೆ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅಂತಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ 40 ರೂಪಾಯಿ ಅಂದರೆ 40 ರೂಪೀಸ್ನಲ್ಲಿ ನಿಮಗೆ ಬೇಕಾಗಿರೋಂಥ ಫೋನ್ ನಂಬರ್ SSP IDಗೆ ಲಿಂಕ್ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಸೊ ಬೇಕಾದವ್ರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಎಲ್ಲರಲ್ಲೇ ನಿಮ್ಮ ಫ್ರೀ ಆಫ್ ಕಾಸ್ಟಲ್ಲಿ ಬೇಕಿದ್ರೆ OBC ಆಫೀಸ್ಗೆ ಹೋಗಿ ಅವರು ನಿಮ್ಮ ಫೋನ್ ನಂಬರ್ನ ಚೇಂಜ್ ಮಾಡಿಕೊಡ್ತಾರೆ. ಓಕೆನಾ? ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಅರ್ಜೆಂಟ್ ಬೇಕಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ 40 ರೂಪೀಸ್ನಲ್ಲಿ ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಸೊ ಹಾಸ್ಟೆಲ್ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಓಕೆ, ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಫಸ್ಟಿಗೆ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡಿ ಜಸ್ಟ್ ಅಲ್ಲಿ SSP ಅಂತ ನೀವು ಟೈಪ್ ಮಾಡ್ಕೊಳ್ಳಿ. ಸೊ SSP ಅಂತ ಟೈಪ್ ಮಾಡಿಕೊಂಡು ನಾವು SSPದಲ್ಲಿ ಹೋಗಿ ID ಮತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕು. ಸೊ ಫಸ್ಟ್ ಒಂದು ಕಾಣಿಸಿರೋ SSP ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ID ಪಾಸ್ವರ್ಡ್ ಇರೋರು ನೀವು ಇದನ್ನು ಓಪನ್ ಮಾಡೋದು ಅವಶ್ಯಕತೆ ಇರಲ್ಲ, ಡೈರೆಕ್ಟ್ ಹಾಸ್ಟೆಲ್ ಅಪ್ಲಿಕೇಶನ್ನ ನೀವು ಹಾಕ್ಬೋದು. ಸೊ ಫಸ್ಟ್ ಟೈಮ್ ಹಾಕೋರಿಗೆ SSP ID ಪಾಸ್ವರ್ಡ್ ಬೇಕಿರುತ್ತೆ. ಸೊ ಇದನ್ನು ಓಪನ್ ಮಾಡ್ಕೊಂಡ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಹೊಸ ಖಾತೆಯನ್ನು ಸೃಜಿಸಿ ಅಂತ ಕ್ಲಿಕ್ ಮಾಡಿ ಅಂತ ಬರುತ್ತೆ. ಸೊ ಫಸ್ಟ್ ಒಂದು ಕಾಣಿಸ್ತಿದೆ ಅಲ್ವಾ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು SSP IDನ ಪಡ್ಕೊಳ್ಬೋದಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಯಾವ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಅಂತ. ಸೊ ಇವಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ವಿದ್ಯಾರ್ಥಿಗಳ ಆಧಾರ್ ಕಾರ್ಡನ್ನು ನಮೂದಿಸಿ ಅಂತ ಬರುತ್ತೆ. ಸೊ ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆಯನ್ನು 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ, ಗೊತ್ತಾ? ಸೊ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಕ್ಲಿಕ್ ಹರ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ SSP ID ನಿಮಗೆ ಇಲ್ಲಿ ದೊರೆಯುತ್ತೆ. ಸೊ ಮತ್ತು ಅದಕ್ಕೆ ಯಾವ ಫೋನ್ ನಂಬರ್ ಲಿಂಕ್ ಇದೆ ಅಂತ ಕೂಡ ಶೋ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಜಸ್ಟ್ ಕ್ಲಿಕ್ ಹರ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಈ ರೀತಿ ಬರುತ್ತೆ. ಇವು ಯಾವ ಆಲ್ರೆಡಿ SSP ID ಅಂತ ಇದೆ ನೋಡಿ. ಇವಾಗ ಇಲ್ಲಿ SSP ID ಬಂತಲ್ವ, ಇದನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ. ಹಾಸ್ಟೆಲ್ ಅರ್ಜಿ ಹಾಕ್ಲಿಕ್ಕೆ ಬೇಕಾಗಿರುತ್ತೆ. ಆಮೇಲೆ ಕೆಳಗಡೆ ಇವರ ಮೊಬೈಲ್ ನಂಬರ್ ಅಂತ ಇರುತ್ತೆ. ಸೊ ಲಾಸ್ಟಿಗೆ ನೋಡ್ಬೋದು 6292. ಇದೇ ರೀತಿ ನಿಮ್ಮದು ಫೋನ್ ನಂಬರ್ ಯಾವ್ದು ಲಿಂಕ್ ಇದೆ ಅಂತ ಲಾಸ್ಟ್ 4 ಡಿಜಿಟ್ ನಂಬರ್ ಕಾಣಿಸುತ್ತೆ. ಸೊ ಎಷ್ಟೋ ಜನದ್ದು ಈ ಫೋನ್ ನಂಬರ್ ಲಿಂಕ್ ಇಲ್ಲ, ಕಳೆದೋಗಿರುತ್ತೆ, ಡೆಡ್ ಆಗಿರುತ್ತೆ, ಏನೋ ಒಂದು ರೀಸನಿಂದ ಆ ನಂಬರೇ ಅಲ್ಲ ಆಗಿರುತ್ತೆ. ಸೊ ಅಂಥವ್ರು ನೀವು OBC ಆಫೀಸ್ಗೆ ಹೋದರೆ ಅಲ್ಲಿ ಫ್ರೀ ಆಫ್ ಕಾಸ್ಟ್ನಲ್ಲಿ ನಿಮಗೆ ಫೋನ್ ನಂಬರ್ನ ಚೇಂಜ್ ಮಾಡಿಕೊಡ್ತಾರೆ. ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ತುಂಬ ದೂರ ಆಗುತ್ತೆ, ಅಥವಾ ಅಲ್ಲಿ ಹೋಗಲಿಕ್ಕೆ ಆಗಲ್ಲ ಅಂತಂದವರು ನನಗೆ ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ 40 ರೂಪೀಸ್ ಅಂದರೆ 40 ರೂಪಾಯಿ ನಾನು ತೊಗೊಂಡ್ಬಿಟ್ಟು ನಿಮಗೆ ಫೋನ್ ನಂಬರ್ನ, ಬೇಕಾಗಿರೋ ಫೋನ್ ನಂಬರ್ನ ಚೇಂಜ್ ಮಾಡ್ಕೊಡ್ತೀನಿ. ಬೇಕಿದ್ದವರು ನಾನು ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ 40 ರೂಪೀಸಲ್ಲಿ ಚೇಂಜ್ ಮಾಡ್ಕೊಡ್ತೀನಿ. ಓಕೆನಾ? ಸೊ ನೀವು ಇಲ್ಲಿ SSP ID ಕಾಣಿಸ್ತಿದೆ, ಇದನ್ನು ಬರೆದಿಟ್ಕೊಳ್ಬೇಕಾಗಿರುತ್ತೆ. ಮತ್ತು ನಿಮಗೆ ಬೇಕಾಗಿರೋ ಇದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಬೇಕು. ಸೊ ಪಾಸ್ವರ್ಡ್ನ ಯಾವ ರೀತಿ ಸೆಟ್ ಮಾಡ್ಕೊಳ್ಬೇಕು ಅಂತ ನಾನು ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮತ್ತೆ ಏನಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಮತ್ತೆ SSP ಅಂತ ನೀವು ಟೈಪ್ ಮಾಡ್ಕೊಳ್ಳಿ. ಸೊ SSP ಅಂತ ಟೈಪ್ ಮಾಡಿಕೊಂಡು ಮತ್ತೆ ಫಸ್ಟ್ ಕಾಣಿಸ್ತಿರೋ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ರೈಟ್ ಸೈಡಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ, ರೈಟ್ ಸೈಡಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇರುತ್ತೆ ನೋಡಿ, ಪಾಸ್ವರ್ಡ್ ಮರೆತಿರುವರ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಯಾವ ರೀತಿ ಓಪನ್ ಆಗುತ್ತೆ ಅಂತ. ಸೊ ಎಕ್ಸಾಂಪಲ್ ಇಲ್ಲಿ ನೋಡಿ ಈ ರೀತಿ ಓಪನ್ ಆಯಿತು. ಸೊ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಕೇಳುತ್ತೆ. ಸ್ಟೂಡೆಂಟ್ ಲಾಗಿನ್ ಬಂದುಬಿಟ್ಟು SSP IDನ ನೀವು ಅಲ್ಲಿ ಎಂಟರ್ ಮಾಡಬೇಕಿರುತ್ತೆ. ಸೊ ಸ್ಟೂಡೆಂಟ್ ID ಬಂದು ಆಮೇಲೆ ಪಾಸ್ವರ್ಡ್ನ ನಾವು ಸೆಟ್ ಮಾಡ್ಕೊಳ್ಬೇಕಾಗಿರುತ್ತೆ, ಬೇಕಾಗಿರೋದು. ಸೊ ನಿಮ್ಮ ಹೆಸರು @123, ನಿಮ್ಮ ಊರ ಹೆಸರು @123, ಏನಾದರೂ @123 ಕೊಟ್ಟು ಇಲ್ಲಿ ಗೆಟ್ OTP ಮೇಲೆ ಕೊಡಬೇಕು. ಸೊ ಗೆಟ್ OTP ಮೇಲೆ ಕೊಟ್ಟ ಮೇಲೆ ತಕ್ಷಣ SSP ID ಯಾವ ಫೋನ್ ನಂಬರ್ ಲಿಂಕ್ ಇದೆಯಲ್ವ ಅದಕ್ಕೆ OTP ಬರುತ್ತೆ. ಸೊ ಆ OTPನ 4 ಡಿಜಿಟ್ OTPನ ಹಾಕಿ ಸಬ್ಮಿಟ್ ಮಾಡಿದ್ರೆ ID ಮತ್ತು ಪಾಸ್ವರ್ಡ್ ಸಕ್ಸಸ್ಫುಲಿ ಸೆಟ್ ಆಗುತ್ತೆ. ಸೊ ಸೆಟ್ ಆದಮೇಲೆ ನಾವು ಯಾವ ರೀತಿ ಹಾಸ್ಟೆಲ್ಗೆ ಅರ್ಜಿ ಹಾಕಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಾವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಜಸ್ಟ್ ಏನಿಲ್ಲ ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು ನೀವು BCWD ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಈ ರೀತಿ ಕ್ರೋಮ್ ಬ್ರೌಸರ್ನಲ್ಲಿ ಸರ್ಚ್ ಮಾಡಿ. ಸೊ ಇದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕುವಂಥ ಸೈಟ್ ಆಗಿರುತ್ತೆ, BCWD ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಆಗಿರುತ್ತೆ. ಸೊ ಇದನ್ನು ನೀವು ಈ ರೀತಿ ಸರ್ಚ್ ಮಾಡಿ.
ಇದನ್ನು ಸರ್ಚ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಇವಾಗ ನಾನು ಫಸ್ಟ್ ಒಂದು ಕಾಣಿಸ್ತಿರೋ BCWD ಹಾಸ್ಟೆಲ್ ಪೋರ್ಟಲ್ ಅಂತ. ಇದು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಫಸ್ಟ್ ಒಂದು ಕಾಣಿಸ್ತಿರೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಫಸ್ಟ್ ಒಂದು ಕಾಣಿಸ್ತಿರೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇವಾಗ ನೋಡ್ಬೋದು ಈ ರೀತಿ ಓಪನ್ ಆಗುತ್ತೆ BCWD ಹಾಸ್ಟೆಲ್ ಪೋರ್ಟಲ್. ಸೊ ಇಲ್ಲಿ ನೋಡ್ಬೋದು ಪೋಸ್ಟ್ ಮ್ಯಾಟ್ರಿಕ್ ಅಂತ ಕಾಣಿಸ್ತಿದೆ. ಸೊ ಪೋಸ್ಟ್ ಮ್ಯಾಟ್ರಿಕ್ ಅಂದರೆ ಡಿಗ್ರಿ ಅವರೆಲ್ಲ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಅಪ್ಲೈ ಬಟನ್ ಕಾಣಿಸ್ತಿದೆ. ಸೊ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವು ID ಮತ್ತು ಪಾಸ್ವರ್ಡ್ನ ಇವಾಗ ಕ್ರಿಯೇಟ್ ಮಾಡ್ಕೊಂಡಿದ್ದೀವಲ್ಲ, ಸೊ ID SSP ID ಮತ್ತು ಯಾವ ಪಾಸ್ವರ್ಡನ್ನು ಸೆಟ್ ಮಾಡಿದ್ದೀವಿ ಅದ್ರ ಮೂಲಕ ಲಾಗಿನ್ ಆಗೋದಿರುತ್ತೆ. ಸೊ ಇವಾಗ ಪೋಸ್ಟ್ ಮ್ಯಾಟ್ರಿಕ್ ಇದ್ರ ಮೇಲೆ ಅಪ್ಲೈ ಅಂತ ಇರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಇದು OBCದವ್ರಿಗೆ BCWD ಬರುತ್ತೆ, SC ST ದವ್ರಿಗೆ SWD ಬರುತ್ತೆ, ಆಮೇಲೆ ಮೈನಾರಿಟಿದವ್ರಿಗೆ ಮೈನಾರಿಟಿ ಬರುತ್ತೆ. ಸೊ ಇದು ST ದವ್ರಿಗೆ ಟ್ರೈಬಲ್ ಬರುತ್ತೆ. ಸೊ ಅದು ಜಸ್ಟ್ ನೀವು ಅದನ್ನ ಹೆಸರು ಹಾಕಿ ಟೈಪ್ ಮಾಡ್ಕೊಂಡ್ರೆ ಸಾಕು, ಪೋರ್ಟಲ್ ಓಪನ್ ಆಗುತ್ತೆ. ಸೊ ಇವಾಗ ಇದ್ರ ಮೇಲೆ ಅಪ್ಲೈ, ಎಲ್ಲರಿಗೂ ಸೇಮ್ ಪ್ರೊಸೆಸ್ ನೋಡಿ, ಅಪ್ಲೈ ಅಂತ ಬರುತ್ತೆ, ಜಸ್ಟ್ ಅಪ್ಲೈ ಮೇಲೆ ಕೊಡಿ. ಅಪ್ಲೈ ಮೇಲೆ ಕೊಟ್ಟ ತಕ್ಷಣ ನೋಡ್ಬೋದು ಯಾವ ರೀತಿ ಸೈಟ್ ಓಪನ್ ಆಗುತ್ತೆ ಅಂತ. ನೋಡಿ ಈ ರೀತಿ ಸೈಟ್ ಓಪನ್ ಆಗುತ್ತೆ. ನೀವು ಎಸ್ ಅಂತ ಕೊಡಿ, ಡ್ಯೂ ಯಾವ್ದು ಅಕೌಂಟ್ ಸ್ಕಾಲರ್ಶಿಪ್ ಅಕೌಂಟ್ ಎಸ್ ಅಂತ ಕೊಡಿ. ಸೊ ಎಸ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನೋಡಿ SSP ID ಮತ್ತು ಪಾಸ್ವರ್ಡ್ ನಾವು ಸೆಟ್ ಮಾಡ್ಕೊಂಡಿರ್ತೀವಿ. ಸೊ SSP ID ಮತ್ತು ಇಲ್ಲಿ ಪಾಸ್ವರ್ಡ್ ಯಾವುದಿದೆ ಸೊ ಆ ಪಾಸ್ವರ್ಡ್ನ ಹಾಕಿ ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಮಾಡೋದಿರುತ್ತೆ. ಸೊ ನಮ್ಮ ಹತ್ರ SSP ID ಇವಾಗ ಆಲ್ರೆಡಿ ನಾವು ಬರೆದಿಟ್ಕೊಂಡಿದ್ದೀವಿ, ಅದನ್ನು SSP ID ನ ಹಾಕಿ ಪಾಸ್ವರ್ಡ್ ಸೆಟ್ ಮಾಡಿರೋದು, ಆ ಪಾಸ್ವರ್ಡ್ನ ಹಾಕಿ ಕ್ಯಾಪ್ಚರ್ ಕೋಡ್ನ ಹಾಕಿ. ಸೊ ಇಲ್ಲಿ ರೈಟಿಗೆ ಲಾಗಿನ್ ಅಂತ ಬಟನ್ ಕಾಣಿಸ್ತಿದೆ ನೋಡಿ. ಸೊ ಲಾಗಿನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಡೈರೆಕ್ಟಾಗಿ ಹಾಸ್ಟೆಲ್ ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಇವಾಗ ಈ ರೀತಿ ಹಾಸ್ಟೆಲ್ ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಆಯಿತಾ. ಸೊ ಇಲ್ಲಿ ನೋಡಿ ಮೇಲ್ಗಡೆ ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಸೆಕೆಂಡ್ ಒನ್ ಕಾಣಿಸ್ತಿದೆ ಹೋಮ್ ಪಕ್ಕದಲ್ಲಿ. ಸೊ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಾನು ಅಪ್ಲೈ ಫಾರ್ ಹಾಸ್ಟೆಲ್ ಇದ್ರ ಮೇಲೆ ಸೆಕೆಂಡ್ ಒನ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ನೀವು ಕೂಡ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಇವಾಗ ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಅದು ಕೂಡ ಕಾಣಿಸ್ತೀನಿ. ಸೊ ಇಷ್ಟೇ ಸಿಂಪಲ್, ವೆರಿ ಸಿಂಪಲ್. ಈ ರೀತಿ ಓಪನ್ ಆದಮೇಲೆ ಸೆಕೆಂಡ್ ಆಪ್ಷನ್ ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಸೊ ಎರಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು, ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಎರಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ಇಲ್ಲಿ ನೋಡಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4. ಸೊ ಇದು ಒಂದು ಹಂತವಾಗಿ ತುಂಬಬೇಕಿರುತ್ತೆ. ಸೊ ಇವಾಗ ಸ್ಟೆಪ್ 1 ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ, ಅಪ್ಲೈ ಮೇಲೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫಸ್ಟ್ ಒನ್ ಕೇಳುತ್ತೆ SSLC ರಿಜಿಸ್ಟ್ರೇಷನ್ ನಂಬರ್, ಎಂಟರ್ SSLC ಸ್ಟಡಿ ಡೀಟೇಲ್ಸ್. ಸೊ SSLC ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ CBSE ಇದ್ದವ್ರು CBSE ಯಾವುದಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ SSLC ಕರ್ನಾಟಕ ಸರ್ಕಾರದಾಗಿರುತ್ತೆ. ಸೊ ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ಸೊ SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಗೆಟ್ ಡಾಟಾ ಅಂತ ಕೊಟ್ಟರೆ ಆಟೋಮೆಟಿಕ್ಲಿ ನಿಮ್ಮ ನೇಮು, ನಿಮ್ಮ ಡೇಟ್ ಆಫ್ ಬರ್ತು ಸೊ ಎಲ್ಲ ಬರುತ್ತೆ. ಸೊ ಇಲ್ಲಿ ಅದನ್ನು ಸೇವ್ ಡೀಟೇಲ್ಸ್ ಅಂತ ಕೊಡಬೇಕು. ಸೇವ್ SSLC ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇವ್ ಡೀಟೇಲ್ಸ್ ಸಕ್ಸಸ್ಫುಲಿ ಅಂತ ಬಂದ ತಕ್ಷಣ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಿಲ್ಲ, ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸೊ ಕೆಳಗಡೆ ಕಾಸ್ಟ್ ಇನ್ಕಮ್ಸ್, ಇವಾಗ ಇಲ್ಲಿ ನೋಡಿ ಕೆಳಗಡೆ ಕಾಸ್ಟ್ ಇನ್ಕಮ್ ಇರುತ್ತೆ. ಸೊ ಇಲ್ಲಿ ರಿಲಿಜಿಯನ್ ಕೇಳುತ್ತೆ. ರಿಲಿಜಿಯನ್ ಬಂದುಬಿಟ್ಟು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ನಿಮ್ದು ಯಾವ್ದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ರಿಲಿಜಿಯನ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ನಾನು ರಿಲಿಜಿಯನ್ ಇವಾಗ ಸೆಲೆಕ್ಟ್ ಮಾಡ್ಕೊಂಡೆ. ಮತ್ತು ಇಲ್ಲಿ ನೋಡಿ ಕ್ಯಾಟಗರಿ ಕೇಳುತ್ತೆ. ಸೊ ಕ್ಯಾಟಗರಿ ಪರಿಶಿಷ್ಟ SC ST ಕ್ಯಾಟಗರಿ 1, 2A, 2B, 3A, 3B ಎಲ್ಲ ಬರುತ್ತೆ. ಸೊ ನಿಮ್ದು ಯಾವ ಕ್ಯಾಟಗರಿ ಆಗಿರುತ್ತೆ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಕಾಸ್ಟ್ ಇನ್ಕಮ್ RD ನಂಬರ್ನ ಹಾಕಬೇಕಿರುತ್ತೆ. SC ST ಅವ್ರದ್ದು ಕಾಸ್ಟ್ ಬೇರೆ ಇನ್ಕಮ್ ಬೇರೆ ಇರುತ್ತೆ, ಕ್ಯಾಟಗರಿ 1 ಅವ್ರದ್ದು ಕಾಸ್ಟ್ ಬೇರೆ ಇನ್ಕಮ್ ಬೇರೆ ಇರುತ್ತೆ. ಬಟ್ ಕ್ಯಾಟಗರಿ 2A, 3A, 3B ಇದ್ದವ್ರದ್ದೆಲ್ಲ ಕ್ಯಾಟಗರಿ ಇದು ಕಾಸ್ಟ್ ಇನ್ಕಮ್ ಎರಡು ಒಂದೇದ್ರಲ್ಲಿ ಬಂದಿರುತ್ತೆ, ನಿಮ್ಗೆ ಸಪ್ರೇಟ್ ಇರಲ್ಲ. ಸೊ ಇವಾಗ ನಾನು ಕಾಸ್ಟ್ ಕ್ಯಾಟಗರಿ 2A ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಕಾಸ್ಟ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ. ಸೊ RD ನಂಬರ್, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟಲ್ಲಿ RD ನಂಬರ್ ಇರುತ್ತೆ ಗೊತ್ತಾ. ಸೊ RD ನಂಬರ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ RD ನಂಬರ್ನ ಎಂಟ್ರಿ ಮಾಡಿ ಕೆಳಗಡೆ ಚೆಕ್ ಅಂತ ಕಾಣಿಸುತ್ತೆ. ನೀವು ಚೆಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಲಿ ಎಲ್ಲ ಡೀಟೇಲ್ಸು ನಿಮ್ಮದು ಯಾವ ಕಾಸ್ಟು, ನಿಮ್ದು ಯಾವ ಕ್ಯಾಟಗರಿ ಮತ್ತು ನಿಮ್ದು ಯಾವುದು ಇದು ಇರುತ್ತೆ ಸಬ್ ಕಾಸ್ಟ್ ಎಲ್ಲ ಬರುತ್ತೆ, ಇನ್ಕಮು ಬರುತ್ತೆ. ಆಮೇಲೆ ಕೆಳಗಡೆ ಸೇವ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಅಂತ ಬರುತ್ತೆ. ನೀವು ಜಸ್ಟ್ ಸೇವ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ಎಲ್ಲ ಸೇವ್ ಆದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಆಟೋಮೆಟಿಕ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಇರುತ್ತೆ. ಆಮೇಲೆ ಡೂ ಯು ಹ್ಯಾವ್ ದ ಸ್ಪೆಷಲ್ ಕ್ಯಾಟಗರಿ ಅಂತ ಕೇಳುತ್ತೆ. ನೀವು ಏನಾದ್ರು ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಎಸ್ ಅಂತ ಕೊಡಿ, ಹೌದು ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಆಮೇಲೆ ಕೆಳಗಡೆ ಫೋನ್ ನಂಬರ್ ಯಾವುದು OTP ಸೆಂಡ್ ಆಗಿರುತ್ತಲ್ಲೋ ಆ ಫೋನ್ ನಂಬರ್ನ ಹಾಕಿ ಸೆಂಡ್ OTP ಅಂತ ಕೊಡಿ. ಸೊ ಫೋನಿಗೆ ಒಂದು 8 ಡಿಜಿಟ್ ನಂಬರ್ OTP ಬರುತ್ತೆ, ಅದನ್ನು ಹಾಕಿ ಸಬ್ಮಿಟ್ OTP ಅಂತ ಕೊಡಿ. ಸೊ ಆ OTPನ ಹಾಕಿ ಸಬ್ಮಿಟ್ OTP ಕೊಟ್ಟ ತಕ್ಷಣ ನೋಡಿ ಇಲ್ಲೆಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ. ಇಮೇಲ್ ID, ಆಮೇಲೆ ನಿಮ್ಮ ಡಿಸ್ಟಿಕ್ಕು, ತಾಲೂಕು ಎಲ್ಲ ಹಾಕೋದಿರುತ್ತೆ. ಸೊ ಇಮೇಲ್ ID ನಿಮ್ದು ಯಾವ್ದು ಇಮೇಲ್ ID ಇದೆ ಅದನ್ನೇ ಹಾಕಿ. ಆಮೇಲೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಮತ್ತು ಕಾಲೇಜ್ ಡೀಟೇಲ್ಸ್ ಅಲ್ಲ, ಇಲ್ಲಿ ಆಧಾರ್ ಕಾರ್ಡಲ್ಲಿ ಯಾವುದು ನಿಮ್ಮದು ಜಿಲ್ಲೆ ಆಗಿರುತ್ತೆ ಅದೇ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ತಾಲೂಕು ಕೇಳುತ್ತೆ, ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಧಾನಸಭಾ ಕ್ಷೇತ್ರ ನಿಮ್ಗೆ ಗೊತ್ತಿರುತ್ತೆ. ಸೊ ವಿಧಾನಸಭಾ ಕ್ಷೇತ್ರನ ನೀವು
ಅಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಪಿನ್ ಕೋಡ್ ಎಲ್ಲ ಕೇಳುತ್ತೆ, ಪಿನ್ ಕೋಡ್ ಎಲ್ಲ ಹಾಕಿ ನಿಮ್ಮ ಊರ ಅಡ್ರೆಸ್ ಎಲ್ಲ ಕೇಳುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಆಧಾರ್ ಕಾರ್ಡಲ್ಲಿ ಏನಿದೆ ಅದೇ ರೀತಿ ಫಿಲಪ್ ಮಾಡಿ, ಓಕೆನಾ. ಸೊ ಇದನ್ನು ಜಾಸ್ತಿ ಹೇಳಬೇಕು ಅನ್ನೋದಿಲ್ಲ, ನೀವು ಭಾಳ ಹುಷಾರಿದ್ದೀರಿ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ನೀವು ಅದನ್ನು ಬೇಗ ಫಿಲಪ್ ಮಾಡ್ಕೊಳ್ಳಿ. ಅದಾದಮೇಲೆ ಡೂ ಯು ಹ್ಯಾವ್ ದ ಡೊಮೆನ್ಷಿಯಲ್ ಕರ್ನಾಟಕ, ನೀವು ಕರ್ನಾಟಕದಲ್ಲಿ ವಾಸಿಸ್ತಿದ್ದೀರಿ ಅಂತ ಕೇಳುತ್ತೆ. ಎಸ್ ಅಂತ ಕೊಡಿ, ಹೌದು ಅಂತ ಕೊಟ್ಟು ಇಲ್ಲೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನ JPGದಲ್ಲಿ ಸ್ಕ್ಯಾನ್ ಮಾಡಿ ಇಲ್ಲೊಂದು ಅಪ್ಲೋಡ್ ಮಾಡ್ಕೊಳ್ಳಿ, ಓಕೆನಾ. ಸೊ ಆಮೇಲೆ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಸೇವ್ ಆಗುತ್ತೆ. ಆಮೇಲೆ ಇದು ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡಾಟಾ ಎಲ್ಲ ಸೇವ್ ಆಗುತ್ತೆ, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಪರ್ಸನಲ್ ಡಾಟಾ ಸೇವ್ಡ್ ಅಂತ ಕೇಳುತ್ತೆ. ಸೊ ನೆಕ್ಸ್ಟ್ ಬಟನ್ ಬಂದು ಮೇಲ್ಗಡೆ ಇರುತ್ತೆ, ಕೆಳಗಡೆ ನೆಕ್ಸ್ಟ್ ಬಟನ್ ಇರಲ್ಲ. ಸೊ ಮೇಲ್ಗಡೆ ಸ್ಕ್ರೋಲ್ ಮಾಡಿ ನೆಕ್ಸ್ಟ್ ಬಟನ್ ಬೇಕಂತ ಅಂದರೆ. ಸೊ ನೆಕ್ಸ್ಟ್ ಹೋಗಲಿಕ್ಕೆ ನಾವು ಮೇಲ್ಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ನೆಕ್ಸ್ಟ್ ಬಟನ್ ಇಲ್ಲಿ ಬರುತ್ತೆ ಮೇಲ್ಗಡೆ. ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನೆಕ್ಸ್ಟ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ಕಾಲೇಜ್ ಡೀಟೇಲ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಬಟನ್ ಮೇಲೆ ಇಲ್ಲಿ ನೋಡಿ ಇಲ್ಲಿ ಸೆಲೆಕ್ಟ್ ಯುವರ್ ಯೂನಿವರ್ಸಿಟಿ ಬರುತ್ತೆ. ಸೊ ಯೂನಿವರ್ಸಿಟಿ ಬಂದುಬಿಟ್ಟು ಒಂದೊಂದು ಕಾಲೇಜಿಂದು ಒಂದೊಂದು ಯೂನಿವರ್ಸಿಟಿ ಆಗಿರುತ್ತೆ. ಎಕ್ಸಾಂಪಲ್ ಇವಾಗ ಕರ್ನಾಟಕ ಧಾರವಾಡ ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಸೊ ತುಂಬ ಯೂನಿವರ್ಸಿಟಿಗಳಿದೆ. ಸೊ ನಿಮ್ದು ಯಾವ ಯೂನಿವರ್ಸಿಟಿ ಅಲ್ವಾ ನಿಮ್ಮ ಕಾಲೇಜಿಗೆ ಸಂಬಂಧಪಟ್ಟಿರೋದು. ಸೊ ಇವಾಗ ನೀವು ಯಾವ ಕಾಲೇಜ್ಗೆ ನೀವು ಅಡ್ಮಿಷನ್ ಮಾಡಿದ್ದಾರಲ್ವ, ಸೊ ಆ ಕಾಲೇಜಿಂದು ಯೂನಿವರ್ಸಿಟಿ ಯಾವುದಂತ ನೀವು ಇಲ್ಲಿ ತೊಗೊಳ್ಬೇಕು. ಸೊ ಕಾಲೇಜ್ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡೋದಾಗಿರುತ್ತೆ, ಹಾಸ್ಟೆಲ್ದಲ್ಲ. ಸೊ ಕಾಲೇಜ್ ಯೂನಿವರ್ಸಿಟಿ ಅದಾದಮೇಲೆ ಇಲ್ಲಿ UG PG ಡಿಪ್ಲೊಮಾ ಕೇಳುತ್ತೆ. ಸೊ UG ಅಂದರೆ ಡಿಗ್ರಿದವರು, PG ಅಂದರೆ ಡಬಲ್ ಡಿಗ್ರಿ ಆಗಿರುತ್ತೆ. ಸೊ ಡಿಪ್ಲೊಮಾ PUCದವ್ರದ್ದು ಮುಗ್ದಿದೆ ಇವಾಗ ಹಾಸ್ಟೆಲ್ ಅರ್ಜಿ. ಇವಾಗ UG ನಾನು ಅಂದರೆ ಡಿಗ್ರಿ ಅಪ್ಲಿಕೇಶನ್ ಹಾಕ್ತಿದ್ದೀನಿ. ಸೊ UG ಅಂಡರ್ ಗ್ರಾಜ್ಯುಯೇಟೆಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ, ಫಸ್ಟ್ ಆಪ್ಷನು. ಆಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ಎಸ್ ಅಂತ ಹಾಕೊಂಡು ಅಕಸ್ಮಾತ್ ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ನಂಬರ್ ಇದ್ದರೆ ಎಸ್ ಅಂತ ಹಾಕಿ ಅಲ್ಲಿ ಹಾಕಿ ಗೆಟ್ ಡಾಟಾ ಕೊಟ್ಟರೆ ಆಲ್ಮೋಸ್ಟ್ ನೋ ಅಂತಲೇ ಕೊಡಿ, ಯಾಕಂದರೆ ಅದೇನು ಹಾಕೋ ಅವಶ್ಯಕತೆ ಏನಿಲ್ಲ, ಅದೇನು ಕಂಪಲ್ಸರಿ ಆಗಬೇಕಂತ ಇಲ್ಲ. ಜಸ್ಟ್ ನೋ ಅಂತ ಕೊಡಿ. ನೋ ಅಂತ ಕೊಟ್ಟು ಕೆಳಗಡೆ ನಿಮ್ಮ ಕಾಲೇಜ್ ಡಿಸ್ಟಿಕ್ ಕೇಳುತ್ತೆ. ಸೊ ಕಾಲೇಜ್ ಡಿಸ್ಟಿಕ್ ಯಾವ ಡಿಸ್ಟಿಕ್ ಇದೆ, ನೀವು ಕಾಲೇಜಲ್ಲಿ ಯಾವ ಪ್ರೆಸೆಂಟ್ ಯಾವ ಕಾಲೇಜಲ್ಲಿ ಸ್ಟಡಿ ಮಾಡ್ತಿದ್ದೀರಾ ಆ ಕಾಲೇಜ್ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಎಕ್ಸಾಂಪಲ್ ಇವಾಗ ನಾನು ಶಿವಮೊಗ್ಗ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ, ನಿಮ್ದು ಯಾವ ಡಿಸ್ಟಿಕ್ ಇದೆ ಕಾಲೇಜ್ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಕಾಲೇಜ್ ತಾಲೂಕು ಕೇಳುತ್ತೆ. ಸೊ ನೀವು ಯಾವ ಕಾಲೇಜಿನ ತಾಲೂಕು ಯಾವುದಂತ ಕೇಳುತ್ತೆ. ಸೊ ಆ ಕಾಲೇಜಿನ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ತಾಲೂಕು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆ ತಾಲೂಕಿನಲ್ಲಿ ಯಾವ ಕಾಲೇಜ್ನಲ್ಲಿ ಕಲಿತಿದ್ದೀರಾ ಅಂತ ಕಾಲೇಜೆಲ್ಲ ತುಂಬ ಹೆಸರು ಬರುತ್ತೆ. ನಿಮ್ಮ ಕಾಲೇಜ್ ಯಾವುದಾದ್ರಲ್ಲಿ ನಿಮ್ಮ ಕಾಲೇಜ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ನಿಮ್ಮ ಕಾಲೇಜ್ ಯಾವುದಿದೆ ಆ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ನಮ್ದು ಯಾವ ಕಾಲೇಜ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ. ಸೊ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ನೆಕ್ಸ್ಟ್ ಏನಂತ ಅಂದರೆ ಇದು ಕೇಳುತ್ತೆ, ಕೋರ್ಸ್ ಕೇಳುತ್ತೆ. ಕೋರ್ಸ್ ಬಂದುಬಿಟ್ಟು ನೋಡಿ ಇಲ್ಲಿ BA BCom BCA BBA ಯಾವ್ದು ನಿಮ್ದು ಯಾವುದಿದೆ ಅಲ್ವೋ ಆ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ BA BCom ಯಾವುದೋ ಆ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕೋರ್ಸ್ನ ಎಕ್ಸಾಂಪಲ್ ನಾನು BCom ಅಂತ ಇವಾಗ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ಇದು ಕೇಳುತ್ತೆ ಏನಂತ ಅಂದರೆ ಸೆಲೆಕ್ಟ್ ಇದು ಡಿಸಿಪ್ಲಿನ್ ಅಂದರೆ ಈಗ HEP HES BCom ಅವ್ರದ್ದು ಜಸ್ಟ್ BCom ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. BAದವ್ರದ್ದು HEP HES ಇವೆಲ್ಲ ಇರ್ತವೆ, ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಅದಾದಮೇಲೆ ಸೆಲೆಕ್ಟ್ ಯುವರ್ ಇಯರ್ ಅಂದರೆ ನೀವು ಫಸ್ಟ್ ಇಯರ್ ಡಿಗ್ರಿನ, ಸೆಕೆಂಡ್ ಇಯರ್ ಡಿಗ್ರಿನ, ಫೈನಲ್ ಡಿಗ್ರಿನ, ಯಾವುದು ಡಿಗ್ರಿ ಫಸ್ಟ್ ಇಯರ್ ಆದರೆ ಫಸ್ಟ್ ಇಯರ್ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸೇವ್ ಕಾಲೇಜ್ ಡೀಟೇಲ್ಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಆಮೇಲೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಕಾಲೇಜ್ ಡೀಟೇಲ್ಸ್ ಅಂತ ಆದಮೇಲೆ ಇಲ್ಲಿ ನೋಡಿ ಮೇಲೆ ಕರೆಂಟ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಇರುತ್ತೆ. ಆಮೇಲೆ ನೀವು ಡೈರೆಕ್ಟ್ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಬೇಡಿ, ನೀವು ಏನು ಮಾಡಬೇಕಂತಂದರೆ ಕೆಳಗಡೆ ಸ್ಕ್ರೋಲ್ ಮಾಡಿ, ಕೆಳಗಡೆನೂ ಕೂಡ ಡಾಟಾ ಫಿಲಪ್ ಮಾಡೋದಿರುತ್ತೆ. ಇಲ್ಲಿ ನೋಡಿ 10th ಡೀಟೇಲ್ಸ್ ಆಟೋಮೆಟಿಕ್ ಫಿಲಪ್ ಆಗಿರುತ್ತೆ. ಸೊ ನಾವು ಸೆಕೆಂಡ್ PUC ಡೀಟೇಲ್ಸ್ ಫಿಲಪ್ ಮಾಡೋದಿರುತ್ತೆ. PUC ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ PUC ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ. ಸೊ PUC ರಿಜಿಸ್ಟ್ರೇಷನ್ ನಿಮಗೆ ರೋಲ್ ನಂಬರ್ ಯಾವುದಿರುತ್ತೆ ಅದನ್ನು ಹಾಕಿ, PUC ಮೇಲೆ ಕ್ಲಿಕ್ ಮಾಡಿ ಅದನ್ನು ಹಾಕಿ ಸೆಲೆಕ್ಟ್ ಮಂತ್ ಅಂತ ಕೇಳುತ್ತೆ. ಸೊ ಸೆಲೆಕ್ಟ್ ಮಂತ್ ಬಂದುಬಿಟ್ಟು ಮಾರ್ಚ್ ಅಂತ ತೊಗೊಳ್ಳಿ. ಮಾರ್ಚ್ ಮೇಲೆ ರಿಸಲ್ಟ್ ಬಂದಿರುತ್ತೆ. ಸೊ 2025 24 ನಿಮ್ದು ಯಾವುದಿದೆ ಇಯರು ಅದನ್ನು ಹಾಕಿ ಗೆಟ್ ಡಾಟಾ ಮೇಲೆ ಕೊಡಿ. ಇಲ್ಲಿ ಎಲ್ಲ ನಿಮ್ಮದು ಡಾಟಾ ಬರುತ್ತೆ. ಸೊ ಡಾಟಾ ಬಂದ ತಕ್ಷಣ ಏನಿಲ್ಲ ನಿಮ್ಮ ಪರ್ಸೆಂಟೇಜು ಹೆಸರು ಪ್ರತಿಯೊಂದು ಬರುತ್ತೆ. ಕೆಳಗಡೆ ಸೇವ್ ಕಾಲೇಜ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಸೇವ್ ಪ್ರೀವಿಯಸ್ ಕಾಲೇಜ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಆಟೋಮೆಟಿಕ್ಲಿ ಅದು ಸೇವ್ ಆಗಿರುತ್ತೆ, ಓಕೆನಾ. ಸೇವ್ ಆದ ತಕ್ಷಣ ನಾವು ಏನು ಮಾಡೋದು ಇಲ್ಲಿ ನೋಡಿ ಸೇವ್ ಆದ ತಕ್ಷಣ ನೆಕ್ಸ್ಟ್ ಬಟನ್ ಮೇಲೆ ಇವಾಗ ನೆಕ್ಸ್ಟ್ ಅಂತ ಕೊಡೋಣ. ಸೊ ನೆಕ್ಸ್ಟ್ ಕೊಟ್ಟ ಮೇಲೆ ಇವಾಗ ಇಲ್ಲಿ ನೋಡಿ ಡಿಪಾರ್ಟ್ಮೆಂಟ್ ನೇಮ್ BCWD ಇದ್ರ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೆಕ್ಸ್ಟ್ ಇದ್ರ ಮೇಲೆ BCWD ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಗೆಟ್ ಹಾಸ್ಟೆಲ್ ಅಂತ ಆಪ್ಷನ್ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಗೆಟ್ ಹಾಸ್ಟೆಲ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಗೆಟ್ ಹಾಸ್ಟೆಲ್ ಮೇಲೆ ಇವಾಗ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಎಷ್ಟು ಹಾಸ್ಟೆಲ್ ಇದೆ ಅಲ್ವಾ ನಿಮಗೆ ಅಷ್ಟು ಹಾಸ್ಟೆಲ್ ಎಲ್ಲ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಇವಾಗ ನೋಡಿ ನಮ್ದು ಇಲ್ಲಿ ಇಷ್ಟು ಹಾಸ್ಟೆಲ್ ಇದೆ. ಸೊ ಇದರಲ್ಲಿ ನಮ್ಗೆ ಯಾವ ಹಾಸ್ಟೆಲ್ ಬೇಕಲ್ವೋ ಅದನ್ನು ಫಸ್ಟ್ ಪ್ರಿಯಾರಿಟಿ ಕೊಡಬೇಕಾಗಿರುತ್ತೆ. ಎಕ್ಸಾಂಪಲ್ ಇವಾಗ ನಿಮ್ಗೆ ಹಾಸ್ಟೆಲ್ ID ಎಲ್ಲ ಗೊತ್ತಿದ್ರೆ, ಹಾಸ್ಟೆಲ್ ನೇಮ್ ಎಲ್ಲ ಗೊತ್ತಿದ್ರೆ ಇಲ್ಲೆಲ್ಲ ಹಾಸ್ಟೆಲ್ ID ಹಾಸ್ಟೆಲ್ ನೇಮ್ ಎಲ್ಲ ಇರುತ್ತೆ. ಎಕ್ಸಾಂಪಲ್ ನಾನು ಇವಾಗ ನನಗೆ ಬೇಕಾಗಿರೋದು ಪ್ರಿಯಾರಿಟಿ 1 ಅಂತ ಕೊಡ್ತೀನಿ. ಅದನ್ನು ಬಿಟ್ಟು ಸೆಕೆಂಡ್ ಯಾವ ಹಾಸ್ಟೆಲ್ ಬೇಕು ಸೆಕೆಂಡ್ ಅಂತ ಕೊಡ್ತೀನಿ. ಸೊ ಅದೇ ರೀತಿ ನಿಮ್ಗೆ ಯಾವ್ದು ಫಸ್ಟ್ ಬೇಕಲ್ವೋ ಅದಕ್ಕೆ ಫಸ್ಟ್ ಅಂತ ಕೊಡಿ, ಸೆಕೆಂಡ್ ಯಾವ್ದು ಬೇಕು ಸೆಕೆಂಡು, ಥರ್ಡು, ಫೋರ್ತ್, ಫಿಫ್ತ್. ಸೊ ನಿಮ್ದು ಎಷ್ಟು ಹಾಸ್ಟೆಲ್ ಇದೆ ಅಷ್ಟಕ್ಕೆ ಎಲ್ಲದಕ್ಕೂ ಪ್ರಿಯಾರಿಟಿ ಕೊಡಬೇಕು. ಖಾಲಿ 1-2 ಕೊಟ್ಟು ಉಳಿದಿರೋದು ಕೊಡಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದಕ್ಕೂ ಕೊಡಬೇಕು. ಸೊ ಬೇಕಾಗಿರೋದಕ್ಕೆ ಮಾತ್ರ ಫಸ್ಟ್ ಅಂತ ಕೊಡಬೇಕು. ಆಮೇಲೆ ಉಳಿದಿರೋದಕ್ಕೆ ಸೀರಿಯಲ್ ಪ್ರಕಾರ ಕೊಡ್ತಾ ಹೋಗಿ.
ಸೊ ನೀವು ಯಾವ್ದು ಫಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ವ ಆ ಎಲ್ಲ ಪ್ರಿಂಟ್ನ ತೊಗೊಂಡೋಗಿ ಅದೇ ಹಾಸ್ಟೆಲ್ಗೆ ಎಲ್ಲ ಡಾಕ್ಯುಮೆಂಟ್ಸ್ನ ಕೊಡೋದಾಗಿರುತ್ತೆ. ಸೊ ಅದೇ ರೀತಿ ಒಂದೊಂದೇ ಹಾಸ್ಟೆಲ್ ಎಲ್ಲ ನೋಡಿ ಪ್ರಿಯಾರಿಟಿ ಇವಾಗ ನಾನು ಕೊಡ್ತಾ ಹೋಗ್ತಿದ್ದೀನಿ. ಅದೇ ರೀತಿ ಬೇಕಾಗಿರೋದಕ್ಕೆ ಮಾತ್ರ ಫಸ್ಟ್ ಕೊಡಿ, ಸೆಕೆಂಡ್ ಕೊಡಿ, ಬೇಡದೇ ಇರೋದಕ್ಕೆಲ್ಲ ಈ ರೀತಿ ಸೀರಿಯಲ್ ಕೊಡ್ತಾ ಹೋಗಿ. ಸೊ ನಾನು ನೋಡಿ ಎಲ್ಲದಕ್ಕೂ ಕ್ಲಿಕ್ ಮಾಡ್ತಿದ್ದೀನಿ. ಕೆಲವೊಬ್ರಿಗೆ ಏನೋ ಬರುತ್ತೆ, ಇದು ಬಿಟ್ಟು ಔಟ್ ಆಫ್ ಡಿಸ್ಟಿಕ್ ಬೇರೆ ಡಿಸ್ಟಿಕಲ್ಲೂ ಕೂಡ ನಂಗೆ ಬೇಕು ಹಾಸ್ಟೆಲ್ ಅಂತ ಅನ್ನೋರ್ಗೂ ಕೂಡ ಕೆಳಗಡೆ ಆಪ್ಷನ್ ಇದೆ ನೋಡಿ, ಸೆಲೆಕ್ಟ್ ಡಿಸ್ಟಿಕ್ ಅಂತ ಕೇಳುತ್ತೆ. ಸೊ ಯಾವ ಡಿಸ್ಟಿಕ್ ಬೇಕೋ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡು ಹಾಸ್ಟೆಲ್ ಮತ್ತು ಯಾವ ತಾಲೂಕು ಹಾಸ್ಟೆಲ್ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಹಾಸ್ಟೆಲ್ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿದ ತಕ್ಷಣ ಹಾಸ್ಟೆಲ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಸೊ ನೆಕ್ಸ್ಟ್ ಅದನ್ನು ಕೂಡ ನೀವು ಪ್ರಿಯಾರಿಟಿ ಕೊಡ್ಬೋದು. ಸೊ ಫಸ್ಟು ನೀವು ಕಲ್ತಿರೋ ನಿಮ್ಮ ನಿಯರ್ ಬೈ ಹಾಸ್ಟೆಲ್ ಕೊಟ್ಟು ಸೆಕೆಂಡ್ ಇಲ್ಲಿ ಕೊಡ್ಬೋದು. ಸೊ ಇದಕ್ಕೂ ಪ್ರಿಯಾರಿಟಿ ಕೊಟ್ಟು ಕೆಳಗಡೆ ಸೇವ್ ಹಾಸ್ಟೆಲ್ ಡೀಟೇಲ್ಸ್ ಇಲ್ಲಾಂದರೆ ಬೇಕಿದ್ರೆ ಕೊಡಿ, ಇಲ್ಲಾಂದರೆ ಬಿಟ್ಟುಬಿಡಿ. ಬೇಕಿದ್ರೆ ಔಟ್ ಆಫ್ ಡಿಸ್ಟಿಕ್ ತೊಗೊಳ್ರಿ, ಆಮೇಲೆ ಸೇವ್ ಹಾಸ್ಟೆಲ್ ಡೀಟೇಲ್ಸ್ ಅಂತ ಕೊಡಿ, ಪ್ರಿಯಾರಿಟಿ ಕೊಟ್ಟು ಓಕೆ ಕೊಡಿ. ಅದಾದಮೇಲೆ ಏನು ಮಾಡಬೇಕಂತ ಅಂದರೆ ಏನಿಲ್ಲ, ವೆರಿ ಸಿಂಪಲ್. ನೀವು ನೆಕ್ಸ್ಟ್ ಅಂತ ಬಟನ್ ಕಾಣಿಸುತ್ತೆ, ನೆಕ್ಸ್ಟ್ ಅಂತ ಇಲ್ಲಿ ನೋಡಿ, ಜಸ್ಟ್ ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನೀವು ಫಿಲಪ್ ಮಾಡಿರೋದು ಎಲ್ಲ ಡೀಟೇಲ್ಸ್ ಬರುತ್ತೆ. ಸೊ ನಿಮ್ಗೆ ಹಾಸ್ಟೆಲ್ ಪ್ರಿಯಾರಿಟಿ ಫಸ್ಟು ಸೆಕೆಂಡು ತರ್ಡು ಕೊಡೋದೆಲ್ಲ ಗೊತ್ತಾಯಿತು. ಅದಾದಮೇಲೆ ನೆಕ್ಸ್ಟ್ ಕೊಟ್ಟ ತಕ್ಷಣ ಆಟೋಮೆಟಿಕ್ಲಿ ಇದೆಲ್ಲ ನಿಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ, ನೀವು ಏನು ಫಿಲಪ್ ಮಾಡಿದ್ದೀರಲ್ವ. ಸೊ ಎಲ್ಲ ಡೀಟೇಲ್ಸ್ ಸರಿಯಾಗಿದೆ, ಎಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಡೀಟೇಲ್ಸ್ ಸರಿಯಾಗಿದೆನಾ, ನಿಮ್ಮ ಹಾಸ್ಟೆಲ್ದು ನಿಮ್ಮದು ಎಲ್ಲ ಡೀಟೇಲ್ಸ್ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಂಡು ಕೆಳಗಡೆ ಫೈನಲ್ ಸಬ್ಮಿಟ್ ಬಟನ್ ಇದೆ. ಈ ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ನೋಡಿ ಇವಾಗ ನಾನು ಕ್ಲಿಕ್ ಮಾಡ್ತಿದ್ದೀನಿ, ಫೈನಲ್ ಸಬ್ಮಿಟ್ ಡನ್ ಸಕ್ಸಸ್ಫುಲಿ ಅಂತ ಬಂತು. ಸೊ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಮಗೆ ಪ್ರಿಂಟ್ ಬೇಕಲ್ವಾ, ಅಪ್ಲಿಕೇಶನ್ ಸಬ್ಮಿಟ್ ಆಗಿರೋದು. ಸೊ ಮೇಲ್ಗಡೆ ಸ್ಕ್ರೋಲ್ ಮಾಡೋಣ, ಇಲ್ಲಿ ಥರ್ಡ್ ಆಪ್ಷನು ಅಕ್ನಾಲೇಜ್ಮೆಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಎಲ್ಲ ಈ ರೀತಿ ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ, ಪ್ರಿಂಟ್ ಅನ್ನೋ ಆಪ್ಷನ್ ಬರುತ್ತೆ. ಸೊ ಪ್ರಿಂಟ್ ಮೇಲೆ ನೀವು ಕ್ಲಿಕ್ ಮಾಡಿ ಇದನ್ನು ಸೇವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಪ್ರಿಂಟ್ ತಗೊಂಡು ನೀವು ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ, ನೀವು ಯಾವ ಹಾಸ್ಟೆಲ್ ಬೇಕಲ್ವ, ಫಸ್ಟ್ ಪ್ರಿಯಾರಿಟಿ ಸೆಕೆಂಡ್ ಪ್ರಿಯಾರಿಟಿ ಯಾವ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿರೋ ಹಾಸ್ಟೆಲ್ಗೆ ಹೋಗಿ ಡಾಕ್ಯುಮೆಂಟ್ಸ್ನ ಎಲ್ಲ ಅಟ್ಯಾಚ್ ಮಾಡಿ, ನಿಮ್ಮ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಕಾಸ್ಟ್ ಇನ್ಕಮ್, ಆಧಾರ್ ಕಾರ್ಡು, ಫೋಟೋ ಅಟ್ಯಾಚ್ ಮಾಡಿ ನೀವು ಪ್ರಿಂಟ್ ಜೊತೆ ಈ ಅಕ್ನಾಲೇಜ್ಮೆಂಟ್ ಕಾಪಿ ಜೊತೆ ಕೊಡಬೇಕಾಗಿರುತ್ತೆ. ಸೊ ಅಕಸ್ಮಾತ್ ನಮ್ಗೆ ಇದು ಬೇಡ, ಬೇರೆ ಹಾಸ್ಟೆಲ್ ಈಗ ಸಬ್ಮಿಟ್ ಮಾಡಾಗಿದೆ, ನಾನು ಇದನ್ನು ಬೇರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋಬೇಕಂತಂದರೆ ಇಲ್ಲಿ 4ನೇ ವಿತ್ ಡ್ರಾವಲ್ ಅಂತ ಆಪ್ಷನ್ ಇದೆ, ಇದನ್ನು ಇಲ್ಲಿ ಹೋಗಿ ವಿತ್ ಡ್ರಾವಲ್ ಕೊಟ್ಟರೆ ಮತ್ತೆ ಫಸ್ಟಿಂದ ಹಾಸ್ಟೆಲ್ ಅಪ್ಲಿಕೇಶನ್ ನೀವು ಹಾಕ್ಕೊಳ್ಬೋದು. ಸೊ ಬೇಡ ಅಂದರೆ ಕೊಡಬೇಡಿ, ಬೇಕಿದ್ರೆ ಇನ್ನೊಂದ್ಸಲ ವಿತ್ ಡ್ರಾವಲ್ ಕೊಡಿ. ಇವಾಗ ನೋಡಿ ನಾನು ಎಲ್ಲನೂ ಟೋಟಲ್ ಫಿಲಪ್ ಮಾಡಿದ್ದೀನಿ. ಸೊ 4 ಅಂತಲೂ ಕಂಪ್ಲೀಟ್ ಆಯಿತು, ಸಬ್ಮಿಟ್ ಸಕ್ಸಸ್ಫುಲಿ ಕೂಡ ಆಯಿತು. ಸೊ ಈ ರೀತಿ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ಸೊ ನಿಮಗೇನಾದರೂ ವಿಡಿಯೋ ಯೂಸ್ಫುಲ್ ಆಗಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಾನು ಮತ್ತೆ ಸ್ಕಾಲರ್ಶಿಪ್ ವಿಡಿಯೋ, ಹಾಸ್ಟೆಲ್ ವಿಡಿಯೋ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನಂತಂದರೆ ಬೇಕಿದ್ರೆ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಜಾಯ್ನ್ ಆಗೋರು ಜಾಯ್ನ್ ಆಗಿ. ಮತ್ತು ನೀವು SSP ಐಡಿಗೆ ಫೋನ್ ನಂಬರ್ ಚೇಂಜ್ ಮಾಡಬೇಕಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಜಸ್ಟ್ 40 ರೂಪಾಯಿದಲ್ಲಿ ನಿಮಗೆ ಫೋನ್ ನಂಬರ್ನ ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಮತ್ತು ಏನಾದರೂ ನಿಮಗೆ ಕೇಳಬೇಕಂತ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಜಾಯ್ನ್ ಆದರೆ ಅಲ್ಲಿ ವಾಟ್ಸಪ್ನಲ್ಲಿ ಫೋನ್ ನಂಬರ್ ಸಿಗುತ್ತೆ, ವಾಟ್ಸಪ್ನಲ್ಲಿ ಮೆಸೇಜ್ ಕೂಡ ಮಾಡ್ಬೋದು. ಮತ್ತು ನನ್ನ ಫೋನ್ ನಂಬರ್ ಇದು SSP ಐಡಿಗೆ ಫೋನ್ ನಂಬರ್ ಚೇಂಜ್ ಮಾಡಲಿಕ್ಕೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ. ನೀವು ಆ ಫೋನ್ ನಂಬರ್ಗೆ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಫೋನ್ ನಂಬರ್ ಇದು ನಿಮಗೆ SSP ಐಡಿಗೆ ಫೋನ್ ನಂಬರ್ ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ. ಸೊ ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದಿದ್ರೆ ಕಮೆಂಟ್ ಮಾಡಿ, ಏನಾದರೂ ಡೌಟ್ ಇದ್ರೆ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.